ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನವನ್ನು ಕರ್ತನು ನಮಗೆ ಅನುಗ್ರಹಿಸಿದ್ದಾರೆ. ಈ ಭಾನುವಾರ ದೇವರ ಸಭೆಗೆ ಹೋಗೋದಕ್ಕಿಂತ ಮುಂಚೆ ಬನ್ನಿ ಒಂದು ಕ್ಲುಪ್ತವಾದ ಸಂದೇಶವನ್ನು ಕೇಳೋಣ. ನೀವು ಈಗಾಗಲೇ ನಿಮ್ಮ ಸಭೆಗಳಿಗೆ ಹೋಗಲು ಸಿದ್ಧರಾಗಿರೋದಾದರೆ ತಿರುಗಿ ಬಂದಿದ್ದ ನಂತರ ಈ ಸಂದೇಶ ಕೇಳಿ. ಎಷ್ಟೋ ಜನರಿಗೆ ಸಭೆಗಳಿಲ್ಲ. ಎಷ್ಟೋ ಜನ ಸಭೆಯನ್ನು ತಡ ಮಾಡಿ ಆರಂಭಿಸ್ತಾರೆ. ಎಷ್ಟೋ ಜನರು ಎಷ್ಟೋ ಸಭೆಗಳಲ್ಲಿ ಅನೇಕ ಆರಾಧನೆಗಳಿರೋದ್ರಿಂದ ಯಾವುದಾದ್ರೂ ಒಂದು ಆರಾಧನೆಗೆ ಹೋಗಬೇಕೆಂದು ಬಯಸ್ತಾರೆ. ಲಾಕ್ಡೌನ್ ನಂತರ ಈ ರೀತಿ ಸೋಷಿಯಲ್ ಮೀಡಿಯಾದ ಆನ್ಲೈನ್ ಸರ್ವಿಸ್ ಆರಂಭಿಸಿದೇವಲ್ಲವೇ? ಇನ್ಯಾಕೆ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಆಲಯಕ್ಕೆ ಹೋಗಬೇಕು, ಮನೆಯಲ್ಲಿ ಆರಾಧಿಸಿಕೊಳ್ಳೋಣ ಎಂಬುದಾಗಿ ಕೂಡ ಸಮರ್ಥಿಸಿಕೊಳ್ಳುವಂಥವರಿದ್ದಾರೆ. ಆದರೆ ತಪ್ಪದೆ ದೇವರ ಆಲಯಕ್ಕೆ ಹೋಗಬೇಕು. 1 ಗಂಟೆ 2 ಗಂಟೆ ಕೂತ್ಕೊಂಡು ಬರೋದಲ್ಲ, ಇಡೀ ದಿನವೆಲ್ಲ ಕರ್ತನ ದಿನದಲ್ಲಿ ಕರ್ತನಿಗೆ ಮಹಿಮೆಯಾಗುವ ಹಾಗೆ ವಾಕ್ಯವನ್ನು ಓದುವುದು, ಧ್ಯಾನಿಸುವುದು, ಕಲಿಯುವುದು, ಪ್ರಾರ್ಥಿಸುವುದು, ಸುವಾರ್ತೆ ಅರಿಯದೇ ಇರುವವರಿಗೆ ಸುವಾರ್ತೆ ಸಾರುವಂಥದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರ ಹೇಗೆ ಉಪಯೋಗಿಸಿಕೊಳ್ಳಬೇಕೆಂದು ನಾವು ಅರಿತು ಅತ್ಯಂತ ಅಧಿಕವಾದ ಆಶೀರ್ವಾದಗಳನ್ನು ಇಡೀ ವಾರಕ್ಕೆ ಬೇಕಾಗುವಷ್ಟು, ವರ್ಷಕ್ಕೆ ಬೇಕಾಗುವಷ್ಟು, ಇಡೀ ನಮ್ಮ ಬದುಕಿಗೆ ಬೇಕಾಗುವಷ್ಟು ಅಗತ್ಯವಾದ ಸತ್ಯಗಳನ್ನು ಕಲಿಯುವುದಕ್ಕಾಗಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಹತ್ರ ಬೈಬಲ್ ಇದೆಯಾ ಪ್ರಿಯರೇ? ಬೈಬಲ್ ಓದುತ್ತಾ ಇದ್ದೀರಾ? ಭಾನುವಾರ ಬಂದ ಕೂಡಲೇ ಹೆಚ್ಚು ಅಧ್ಯಾಯಗಳನ್ನು ಓದುವುದರ ಬದಲಿಗೆ ಈ ದಿನ ಅನೇಕರು ಭಾನುವಾರದಂದು ಚರ್ಚಲ್ಲಿ ಪಾಸ್ಟರ್ ಅವರು ರೆಫರೆನ್ಸಸ್ ಹೇಳ್ತಿರುವಾಗ ಕೇಳುತ್ತಲೇ ಇದ್ದೇವಲ್ಲವೇ? ಮತ್ತ್ಯಾಕೆ ಬೈಬಲ್ ಓದಬೇಕು ಅಂದ್ಕೊಳ್ತಾ ಇದ್ದೀರಾ? ಎಷ್ಟೇ ಬೋಧನೆಗಳನ್ನು ಕೇಳಿದರೂ ಕೂಡ ನಿಮ್ಮಷ್ಟಕ್ಕೆ ನೀವು ಮೊಳಕಾಲೂರಿ ಪರಿಶುದ್ಧ ವಚನಗಳನ್ನು ಓದುತ್ತಾ ಪರಿಶುದ್ಧಾತ್ಮನ ಸಹಾಯ ಕೋರಿಕೊಳ್ಳೋದಾದರೆ ನೀವು ಹೊಂದಿಕೊಳ್ಳುವಂತಹ ಆಧ್ಯಾತ್ಮಿಕ ಬಲ, ನಿಮಗೆ ಉಂಟಾಗುವಂತಹ ಜ್ಞಾನ ಬಹಳ ಶ್ರೇಷ್ಠವಾಗಿರುತ್ತೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳಿ ಪ್ರಿಯರೇ. ಭಾನುವಾರದಂದು ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಮಧ್ಯರಾತ್ರಿಯವರೆಗೂ ಉಪನ್ಯಾಸವನ್ನು ನಡೆಸಿದನು. ಭಾನುವಾರದಂದು ಸಭೆಯಾಗಿ ಕೂಡಿ ಬಂದಂಥವರು ರೊಟ್ಟಿ ಮುರಿಯುವುದರಲ್ಲಿಯೂ, ಸಹೋದರರ ಸಹವಾಸದಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ವಾಕ್ಯ ಧ್ಯಾನದಲ್ಲಿಯೂ, ಕರ್ತನನ್ನು ಆರಾಧಿಸುವುದರಲ್ಲಿಯೂ ಎಷ್ಟೊತ್ತು ಕಳೆಯಬೇಕು? ಗತ ಕಾಲದಲ್ಲಿ ಒಂದು ಆರಾಧನೆ 3 ಗಂಟೆಗಳವರೆಗೂ, 4 ಗಂಟೆಗಳವರೆಗೂ ಇರ್ತಾ ಇತ್ತಂತೆ. ಕೆಲವೊಂದು ಚರ್ಚಸ್ಗಳಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೂ ಆರಾಧನೆ ಮುಂದುವರಿಯುತ್ತಲೇ ಇತ್ತು. ಒಂದೇ ಬ್ಯಾಚ್. ಈ ದಿನಗಳಲ್ಲಿ ಬ್ಯಾಚ್ ಬದಲಾಯಿಸ್ತಾ ಇದ್ದಾರೆ. ಸಭೆಯೆಲ್ಲ, ವಿಶ್ವಾಸಿಗಳೆಲ್ಲರೂ ಅಬ್ಬಾ ಎಷ್ಟೋ ಚೆನ್ನಾಗಿರುತ್ತೆ ಆ ಆರಾಧನೆ. ಹೃದಯಾಂತರಾಳದಿಂದ ದೇವರ ಸನ್ನಿಧಿಯನ್ನು ಅನುಭವಿಸುವುದಕ್ಕಾಗಿ, ಹೃದಯದ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕಾಗಿ, ಕರ್ತನನ್ನು ಆರಾಧಿಸುವುದಕ್ಕಾಗಿ. ಒಂದು ಫ್ಯಾಮಿಲಿ ರಿಟ್ರೀಟ್ ಅಂದರೆ ಬಂಧುಗಳು, ರಿಲೇಟಿವ್ಸ್ ಎಲ್ಲ ಸೇರಿ ಒಂದು ಕಡೆಗೆ ಚೆನ್ನಾಗಿ ವಿಹಾರ ಯಾತ್ರೆಗೆ ಹೋದವರು ಎಷ್ಟು ಚೆನ್ನಾಗಿ ಆನಂದಿಸ್ತಾರೆ ನೋಡಿ. ನಮ್ಮ ವಿಹಾರ ಯಾತ್ರೆಗಳು, ನಮ್ಮ ಆನಂದ, ನಮ್ಮ ಸಂತೋಷ ನಮ್ಮ ದೇವರ ಸನ್ನಿಧಿ ಮಾತ್ರ ಆಗಿದೆ. ಆತನ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವಿದೆ. ಆದರೆ ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತಾ ಇಲ್ಲ. ಲೋಕವನ್ನು ಪ್ರೀತಿಸ್ತಿದ್ದಾರೆ, ಲೋಕ ಕಾರ್ಯಗಳಲ್ಲಿ ಮನಸ್ಸಿಡ್ತಿದ್ದಾರೆ. ಪೌಲನ ಬಗ್ಗೆಯಲ್ಲಿ ನೋಡುವಾಗ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಾನೆ. ಅವನು ಮರುದಿವಸ ಬೇರೆ ಸ್ಥಳಕ್ಕೆ ಹೊರಡಬೇಕಾಗಿತ್ತು. ಹೆಚ್ಚು ಕಡಿಮೆ ಇದೇ ಸ್ಥಳದಲ್ಲಿ 3 ವರ್ಷ ಈ ಪ್ರಿಯರೊಂದಿಗೆ, ಈ ಸಭೆಯೊಂದಿಗೆ ಇದ್ದಾಗ ನಿಮ್ಮೆಲ್ಲರನ್ನು ಬಿಟ್ಟು ಹೋಗುವ ದಿನ ಬಂದಿದೆ ಎಂದು ಆ ಭಾನುವಾರದ ದಿನದಂದು ವಿಶ್ವಾಸಿಗಳೆಲ್ಲರನ್ನು ಕರೆಯಿಸಿ, ಹಿರಿಯರನ್ನು ಕರೆಯಿಸಿ, ನಾನು ಹೊರಟು ಹೋದರೂ ಸಹ ನೀವು ಕರ್ತನನ್ನೇ ಆದುಕೊಂಡಿರಿ, ಕರ್ತನು ನಿಮ್ಮ ಸಂಗಡ ಇರುತ್ತಾನೆ, ಕರ್ತನೇ ನಿಮ್ಮನ್ನು ಬಲಪಡಿಸುತ್ತಾನೆ, ನೀವು ಎಚ್ಚರವಾಗಿರಿ, ನಿಮ್ಮ ಜವಾಬ್ದಾರಿಕೆಗಳನ್ನು ನೀವು ನಿರ್ವಹಿಸಿರಿ ಎಂಬುದಾಗಿ ಒಂದು ಥರ ತಾಯಿ ಮಕ್ಕಳಿಗೆ ಬುದ್ಧಿ ಹೇಳಿದಂತೆ, ತಂದೆ ಮಕ್ಕಳನ್ನು ಪ್ರೋತ್ಸಾಹಪಡಿಸಿದಂತೆ ಪೌಲನು ಅಲ್ಲಿರುವ ಸಭೆಯನ್ನು ಎಷ್ಟೋ ಪ್ರೀತಿಸುತ್ತಾನೆ. ಪೌಲನು ಸೇವೆಯನ್ನು ಪ್ರೀತಿಸುತ್ತಾನೆ. ಸ್ವಂತ ಮಕ್ಕಳಂತೆ ಪ್ರೀತಿಸಿ ಮುದ್ದು ಮಾಡುತ್ತಾನೆ. ಅವರ ಯೋಗಕ್ಷೇಮ ತಿಳಿದುಕೊಳ್ಳುತ್ತಾ ಇದ್ದ. ಅವರ ಬಳಿಯಿಂದ ದುಡ್ಡನ್ನು ಆಶಿಸುತ್ತಾ ಇರಲಿಲ್ಲ.
ತಿಂಡಿಯನ್ನು ಆಶಿಸುತ್ತಾ ಇರಲಿಲ್ಲ. ಆ ಮಾತಿನ ವಿಷಯಕ್ಕೆ ಬಂದ್ರೆ, ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಅಲ್ಲ, ತಂದೆ ತಾಯಿಗಳೇ ಮಕ್ಕಳಿಗೋಸ್ಕರ ಸೊತ್ತು ಕೂಡಿಡುತ್ತಾರೆ ಅನ್ನುತ್ತಾನೆ. ನಾನು ಎಲ್ಲವನ್ನು ನಿಮಗೋಸ್ಕರ ಖರ್ಚು ಮಾಡಿದ್ದೇನೆ ಅನ್ನುತ್ತಾನೆ. ನಿಮಗಾಗಿ ಪ್ರಾಣ ಕೂಡ ಕೊಡಲು ಸಿದ್ಧನಾಗಿದ್ದೆ ಎಂದು ಮತ್ತೊಂದು ಕಡೆಯಲ್ಲಿ ಹೇಳ್ತಾನೆ. ಈ ದಿನಗಳಲ್ಲಿ ಅಂತಹ ದೈವ ಸೇವಕರು ಕಾಣಿಸ್ತಾ ಇಲ್ಲ, ಅಂತಹ ವಿಶ್ವಾಸಿಗಳು ಕಾಣಿಸ್ತಾ ಇಲ್ಲ. ದೈವ ಸೇವಕರಿಗೂ ವಿಶ್ವಾಸಿಗಳಿಗೂ ನಡುವೆ ಇರಬೇಕಾದ ಬಾಂಧವ್ಯ ಕ್ರಿಸ್ತನ ಪ್ರೀತಿಯ ಬಾಂಧವ್ಯ ಆಗಿದೆ. ಇದೇನು ಕಾಂಟ್ರಾಕ್ಟ್ ಅಲ್ಲ, ಇದೇನು ಡ್ಯೂಟಿ ಅಲ್ಲ, ಇದೇನು ಕ್ಲಾಸ್ ರೂಮ್ ಅಲ್ಲ, ಇದೇನು ಪಾರ್ಟ್ ಟೈಮ್ ಟ್ರೈನಿಂಗ್ ಕೂಡ ಅಲ್ಲ. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ದೇವರಿಗೆ ಪರಿಪೂರ್ಣವಾಗಿ ಹಿಂಬಾಲಿಸುವುದರಿಂದ ದೇವರ ಮನಸ್ಸನ್ನು ಅರಿತುಕೊಳ್ಳುವ ಹಾಗೆ ದೇವರ ರೂಪರೇಖೆಗಳನ್ನು ಹೊಂದಿಕೊಂಡು ಬದುಕಬೇಕೆಂದು ಪ್ರಯಾಸ ಪಡ್ತಾ ಇಲ್ಲ. ನೀವು ಯಾಕೆ ಕ್ರೈಸ್ತರಾಗಿದ್ದೀರಿ? ಯಾಕೆ ಯೇಸುಕ್ರಿಸ್ತನನ್ನು ನಂಬಿದ್ದೀರಿ? ಕಷ್ಟಗಳು ತೀರುವುದಕ್ಕಾಗಿಯೋ, ಶ್ರಮೆಗಳು ತೀರುವುದಕ್ಕಾಗಿಯೋ, ದೇವರು ನಮ್ಮ ಜೊತೆ ಇರ್ತಾರೆ ಎನ್ನುವುದಕ್ಕಾಗಿಯೋ, ಸತ್ರೆ ಮೋಕ್ಷ ಸಿಗುತ್ತೆ ಎನ್ನುವುದಕ್ಕಾಗಿಯೋ? ಏನಾಗಿದೆ ನಿಮ್ಮ ಆಲೋಚನೆ? ಯಾಕೆ ಅನ್ನುವಾಗ ನಮ್ಮನ್ನು ಇಷ್ಟೊಂದು ಪ್ರೀತಿಸಿರುವ ಯೇಸುವಿಗೆ ನಾವು ಪ್ರೀತಿ ಮಾಡಲು ಬದ್ಧರಾಗಿದ್ದೇವೆ. ನಾವು ಯೇಸುವನ್ನು ಪ್ರೀತಿಸಿದ್ದೇವೆ, ನಾವು ಕೂಡ ಆತನ ಹಾಗೆ ಆಗಬೇಕು. ಆತನು ನಮಗೋಸ್ಕರ ಹಾಕಿಕೊಂಡಿರುವ ಪ್ರಣಾಳಿಕೆಗಳನ್ನು ನೆರವೇರಿಸಬೇಕು. ಅಯ್ಯೋ, ಆಫ್ಟರ್ ಆಲ್ ಒಂದು ಡಾಕ್ಟರ್ ಆಗಬೇಕಾದ್ರೆ 4 ಇಯರ್ಸ್ 5 ಇಯರ್ಸ್ ಸ್ಟಡಿ ಮಾಡಿ ಹೌಸ್ ಸರ್ಜನ್ ಆಗಬೇಕಾಗುತ್ತೆ. ಕೆಲವೊಂದು ಜಾಬ್ಗಳಿಗೋಸ್ಕರ, ಕೆಲವೊಂದು ವಿದ್ಯಾಭ್ಯಾಸಗಳಿಗೋಸ್ಕರ, ಪೋಸ್ಟ್ ಗ್ರ್ಯಾಜುಯೇಷನ್ಗೋಸ್ಕರ ಮನೆ ಬಿಟ್ಟು ಎಲ್ಲೆಲ್ಲೋ ಹೋಗಿ ಹೊರದೇಶಗಳಲ್ಲಿಯೂ ಕೂಡ ಓದುತ್ತಿದ್ದಾರೆ. ಅಷ್ಟು ಓದಿದ ನಂತರ ಏನು ಸಿಕ್ಕಿತ್ತು ನಿಮಗೆ ಎಂದು ಕೇಳಿದ್ರೆ, ಜಾಬ್ಗಳಿಲ್ಲ, ಇಲ್ಲಿ ಸರಿಯೇ ಹೋಗ್ತಾ ಇಲ್ಲ, ಫೇಲ್ ಆಗಿದ್ದೇನೆ ಅನ್ನುತ್ತಾರೆ ಅಷ್ಟೇ. ಆದರೆ ದೇವರಲ್ಲಿ ಬೆಳೆಯಬೇಕು ಪ್ರಿಯರೇ, ಹೌದಲ್ಲವೇ? ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೇನೆ, PhD ಮಾಡಿದ್ದೇನೆ, ಅಷ್ಟೇ ಅಲ್ಲ, ಒಂದು ಅನ್ವೇಷಣೆ ಮಾಡ್ತಾ ಇದ್ದೇನೆ, ಅದರಲ್ಲಿ ಪ್ರಯೋಜನ ಇಲ್ಲ. ದೇವರ ಪ್ರೀತಿ ಅನ್ವೇಷಣೆ ಮಾಡಿರಿ, ದೇವರ ಕೃಪೆಗಾಗಿ ಅನ್ವೇಷಿಸಿರಿ, ದೇವರ ಶ್ರೇಷ್ಠತೆಯನ್ನು ಸವಿಯಿರಿ. ವಿಶ್ವಾಸಿಗಳಾಗಿರುವ ಪ್ರತಿಯೊಬ್ಬರೂ ಉನ್ನತವಾದ ಸ್ಥಿತಿಯಲ್ಲಿರಬೇಕೆಂದು ದೇವರು ಕೋರಿಕೊಳ್ತಾರೆ. ಏನೋ 4 ಜನ ಪಾಸ್ಟರ್ ಅವರು, ಇಲ್ಲವೇ ಒಂದು 10 ಜನ ಪ್ರಪಂಚದಲ್ಲಿ ಹಾಗಿರಬೇಕೆಂದು ಕೋರಿಕೊಂಡಿದ್ದಾರೆ ಅಂದ್ಕೊಳ್ಬೇಡಿ. ಪ್ರತಿಯೊಬ್ಬರು ಕ್ರಿಸ್ತನನ್ನು ಅಂಗೀಕರಿಸಿದವರು ಆತನ ಹೋಲಿಕೆಯಂತೆ ಮಾರ್ಪಡಬೇಕು. ಭಾನುವಾರ ಒಂದು ದಿನ ದೇವರು ನಮಗೆ ಕೊಟ್ಟಿದ್ದಾರೆ. 6 ದಿನಗಳವರೆಗೂ ಆ ವಿಶ್ವಾಸಿಗಳೊಂದಿಗೆ ಕೆಲಸ ಮಾಡ್ತಿದ್ದೇವೆ, ಲೋಕದಲ್ಲಿ ಕೆಲಸ ಮಾಡ್ತಿದ್ದೇವೆ, ಲೋಕಕ್ಕೋಸ್ಕರ ಕೆಲಸ ಮಾಡ್ತಿದ್ದೇವೆ. ನಿಮ್ಮ ಸಮಯವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ತಲಾಂತನ್ನು, ಇವೆಲ್ಲವೂ ಆ ದುಡ್ಡಿಗೋಸ್ಕರ, ನಿಮ್ಮ ಸಂಪಾದನೆಗೋಸ್ಕರ, ನಿಮ್ಮ ಸಂಬಳಕ್ಕೋಸ್ಕರ ಅಂದುಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ಆತ್ಮ ಪ್ರೀತಿಸಿರುವ ದೇವರು, ನೀವು ಶಾಶ್ವತವಾಗಿರುವಂತಹ ಪರಲೋಕ ರಾಜ್ಯಕ್ಕೋಸ್ಕರ. ಅಷ್ಟು ಮಾತ್ರವಲ್ಲದೆ ನಿಮ್ಮ ಸ್ವಂತ ಮನೆಯಲ್ಲಿ ಯೇಸುವನ್ನು ಅರಿಯದೇ ಇರುವವರಿಗೆ ರಕ್ಷಣೆಯಲ್ಲಿ ನಡೆಯುವುದಕ್ಕಾಗಿ ಎಷ್ಟರ ಮಟ್ಟಿಗೆ ಪ್ರಯಾಸ ಪಡ್ತಾ ಇದ್ದೀರಿ. ಪೌಲನು ಮರುದಿವಸ ಹೊರಟಬೇಕಂದಿರುವಾಗ ಮನಸ್ಸಲ್ಲಿರುವುದೆಲ್ಲ ಸಭೆಗೆ ಹಂಚಿಕೊಳ್ಳಲು ಬಯಸುತ್ತಾನೆ. ನೋಡಿ ಎಷ್ಟು ಪ್ರೀತಿ ಇದೆ ಪೌಲನಿಗೆ. ನಾನು ಹೊರಟೋದ್ಮೇಲೆ ನೀವು ಬಿದ್ದೋಗ್ತೀರೇನೋ, ಜಾರಿ ಬಿದ್ದೋಗ್ತೀರೇನೋ, ನೀವು ಜಾಗ್ರತೆಯಿಂದಿರಿ, ಪ್ರಯಾಸಪಟ್ಟು ನಿಮ್ಮನ್ನು ಹೆತ್ತಿದ್ದೇನೆ, ಪ್ರಸವ ವೇದನೆ ಪಟ್ಟು ನಿಮ್ಮನ್ನು ಹೆತ್ತಿದ್ದೇನೆ, ಸುವಾರ್ತೆಯಿಂದಲೇ ನಿಮ್ಮನ್ನು ಹೆತ್ತಿದ್ದೇನೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ಇನ್ನು ಅನೇಕ ಜನರನ್ನು ರಕ್ಷಣೆಗೆ ನಡೆಸುವ ಜವಾಬ್ದಾರಿಕೆ ನನ್ನ ಮೇಲಿದೆ. ಹೀಗೆ ವಿಸ್ತಾರವಾಗಿ ಉಪನ್ಯಾಸ ಮಾಡುತ್ತಾ ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಾನೆ. ಪ್ರಸಂಗಿಸುತ್ತಾ ಮಧ್ಯರಾತ್ರಿಯವರೆಗೂ, ಬೆಳಗ್ಗೆ ಪ್ರಾರಂಭವಾದಂತಹ ಆ ಮೀಟಿಂಗು ಮಧ್ಯರಾತ್ರಿಯವರೆಗೂ ಮುಂದುವರಿತಾ ಇತ್ತು. ನೋಡಿ, ಎಲ್ಲಾದರೂ ಯಾವುದಾದ್ರೂ ಒಂದು ಸ್ಥಳದಲ್ಲಿದೆಯಾ ಈ ದಿನ ಇಂತಹ ಮೀಟಿಂಗು? ಆಲ್ ನೈಟ್ ಪ್ರೇಯರ್ ಅನ್ನುತ್ತಾರೆ ಬಹಳಷ್ಟು ಜನ. ಬರೋದೇ ರಾತ್ರಿ 10 ಗಂಟೆಗೆ, ಮುಗಿಸೋದೇ 1 ಗಂಟೆಗೋ 2 ಗಂಟೆಗೋ. ಅದು ಹೇಗೆ ಆಲ್ ನೈಟ್ ಆಗುತ್ತೆ? ಅದರಲ್ಲೂ ಕೂಡ 3 ಸಾರಿ ಬ್ರೇಕು, 2 ಸಾರಿ ಟೀ ಬ್ರೇಕು, 10 ಹಾಡುಗಳು, ಅದರಲ್ಲಿ ಇನ್ನು ಪ್ರಾರ್ಥಿಸೋದೆಲ್ಲಿ? 1 ಗಂಟೆ ವಾಕ್ಯ, ಹೌದಲ್ಲವೇ? ಎಷ್ಟು ಜನ ಈ ದಿನ ದೇವರ ವಾಕ್ಯಕ್ಕೆ, ಪ್ರಾರ್ಥನೆಗೆ, ಹಾಡುಗಳಿಗೆ ಸಮತೂಕದಲ್ಲಿ? ಹಾಡು, ಪ್ರಾರ್ಥನೆ, ಪ್ರಾರ್ಥನೆ, ವಾಕ್ಯ, ವಾಕ್ಯ, ಪ್ರಾರ್ಥನೆ, ವಾಗ್ದಾನ ಮತ್ತು ಧ್ಯಾನ. ಹೀಗೆ ಮಾಡುವಾಗ ನಾವು ಪರಿಪೂರ್ಣರಾಗ್ತೇವೆ, ಪರಿಶುದ್ಧಗೊಳಿಸಲ್ಪಡ್ತೇವೆ, ನಮ್ಮ ಸ್ವಭಾವದಲ್ಲಿ ಮಾರ್ಪಡುವಿಕೆ ಬರುತ್ತೆ. ದೇವರ ಆಲಯದಲ್ಲಿ ಸುದೀರ್ಘ ಕಾಲ ಕಳೆದು ಎಷ್ಟು ಸಮಯವಾಯಿತು ಪ್ರೇರೆ. ಭಾನುವಾರ ಬಂದಾಗ ನಾನು ಬಹಳ ಆಯಾಸಗೊಳ್ತೇನೆ, ಅದರಲ್ಲಿ ನನಗೆಷ್ಟೋ ಆನಂದವಿದೆ. ಗಂಟೆಗಳವರೆಗೂ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ತೇನೆ, ಅನೇಕರಿಗೋಸ್ಕರ ಪ್ರಾರ್ಥಿಸ್ತೇನೆ, ವಾಕ್ಯ ಸಾರ್ತೇನೆ, ಹಾಡನ್ನು ಕೂಡ ಹಾಡ್ತೇನೆ. ಅವಾಗಲೇ ತೃಪ್ತಿ ಇರುತ್ತೆ. ಯಾರೋ ಹಾಡುವಾಗ ಹಾಯಾಗಿ ರೆಸ್ಟ್ ತೆಗೆದುಕೊಳ್ಬಹುದು. ಆದರೆ ನನ್ನ ದೇವರಿಗೆ ನಾನು ಸ್ತುತಿಸಬಾರದು? ವಿಶ್ವಾಸಿಗಳಾಗಿ ಹಾಡು ಬರೋದಿಲ್ಲ ಅಂತ ಹೇಳೋದ್ಯಾಕೆ? ಕಲಿತುಕೊಳ್ಳ್ರಿ.
ವಾಕ್ಯವನ್ನು ಹಾಡನ್ನಾಗಿ ಮಾಡಿ ಕರ್ತನಿಗೆ ಪ್ರಾರ್ಥನೆಯಾಗಿ ಅರ್ಪಿಸಿರಿ. ಮಧ್ಯರಾತ್ರಿಯವರೆಗೂ ಉಪನ್ಯಾಸ ನಡೆಸುತ್ತಿದ್ದನು. ಏನು ಮಾತಾಡ್ತಾ ಇದ್ದನೆಂದು ಆಲೋಚಿಸುವುದಾದರೆ ನಂತರದ ವಚನಗಳು ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ನಾನು ನಿಮ್ಮ ಬಳಿಯಲ್ಲಿ ಎಷ್ಟು ದೀನನಾಗಿದ್ದೇನೆ ಎಂದು, ಎಷ್ಟು ನಮ್ರತೆಯಿಂದ ಕರ್ತನನ್ನು ಸೇವಿಸಿದ್ದೇನೆ ನಿಮಗೆ ಗೊತ್ತು ಅನ್ನುತ್ತಾನೆ. 19ನೇ ವಚನ ಓದುತ್ತಿದ್ದೇನೆ. ಕರ್ತನ ಸೇವೆ ಹೇಗೆ ಮಾಡಿದ್ದೇನೆ ನಿಮಗೆ ಗೊತ್ತು. ಪ್ರಯೋಜನಕರವಾಗಿರುವ ಯಾವುದನ್ನು ಮುಚ್ಚಿಡದೆ ಬಹಿರಂಗವಾಗಿಯೂ ಮನೆ ಮನೆಗಳಲ್ಲಿಯೂ ತಿಳಿಯಪಡಿಸುತ್ತಾ ಬೋಧಿಸುತ್ತಾ ದೇವರಲ್ಲಿ ಮಾನಸಾಂತರ ಹೊಂದಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕೆಂದು ಯೆಹೂದ್ಯರಿಗೆ ಗ್ರೀಕ್ ದೇಶಸ್ಥರಿಗೂ ಹೇಗೆ ಸಾಕ್ಷಿ ಕೊಟ್ಟಿದ್ದೇನೆ ಎಂದು ಇದೆಲ್ಲವೂ ನೀವು ತಿಳಿದುಕೊಂಡೇ ಇದ್ದೀರಿ. ಯಾವುದೊಂದನ್ನು ಮುಚ್ಚಿಡದೆ ದೇವರು ಹೇಳು ಅಂದಿರುವ ಎಲ್ಲವನ್ನೂ ನಿಮಗೆ ಹೇಳಿದ್ದೇನೆ. ಬಹಿರಂಗವಾಗಿ ಹೇಳಿದ್ದೇನೆ, ಮೀಟಿಂಗ್ನಲ್ಲಿ ಹೇಳಿದ್ದೇನೆ, ನಿಮ್ಮ ಮನೆಗೂ ಕೂಡ ಬಂದು ಹೇಳಿದ್ದೇನೆ, ನಿಮ್ಮನ್ನು ಬೇಡಿಕೊಳ್ಳುತ್ತಾ ಹೇಳಿದ್ದೇನೆ, ಪ್ರೀತಿಯಿಂದ ಹೇಳಿದ್ದೇನೆ, ಹೇಗೆ ನನ್ನ ಮನಸಾಕ್ಷಿ ಕಾಪಾಡಿಕೊಂಡಿದ್ದೇನೆ ಎಂದು, ನಿಮ್ಮ ಮುಂದೆ ಎಷ್ಟು ಯಥಾರ್ಥನಾಗಿ ಜೀವಿಸಿದ್ದೇನೆ ಎಂದು ನಿಮಗೆ ಗೊತ್ತು. ನಾನು ಯಾರಿಂದಲೂ ಬೆಳ್ಳಿಯನ್ನು ಆಶಿಸಲಿಲ್ಲ, ಬಂಗಾರವನ್ನು ಆಶಿಸಲಿಲ್ಲ. 33ನೇ ವಚನ. ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ನಾನು ಆಶಿಸಲಿಲ್ಲ. ನನ್ನ ಸ್ವಂತ ಕೈಯಾರೆ ಕಷ್ಟಪಟ್ಟು ಕೆಲಸ ಮಾಡಿದ್ದೇನೆ ಅನ್ನುತ್ತಾನೆ. ಹಾಗೆ ಕೆಲಸ ಮಾಡಿ ನನ್ನನ್ನು ಪೋಷಿಸಿಕೊಂಡಿದ್ದೇನೆ ಅನ್ನುತ್ತಾನೆ. ಅದು ಕೂಡ ನಿಮಗೆ ಭಾರವಾಗಿರಬಾರದು ಎಂದು ನಿಮ್ಮ ಆತ್ಮಗಳ ಭಾರವುಳ್ಳವನಾಗಿ ನಿಮಗೆ ಎಷ್ಟೋ ಉಪದೇಶ ಮಾಡಿದೆನು, ಅವೆಲ್ಲವುಗಳನ್ನು ನೆನಪಿನಲ್ಲಿಟ್ಕೊಳ್ರಿ. 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ರಕ್ತ ಕೊಟ್ಟು ಸಂಪಾದಿಸಿರುವ ಸಭೆಯನ್ನು ಪವಿತ್ರಾತ್ಮನು ನಮ್ಮ ಕೈಗೆ ಒಪ್ಪಿಸಿದ್ದಾರೆ. ಪ್ರಿಯರೇ, ಏನಂದ್ಕೊಳ್ತಾ ಇದ್ದೀರಿ ಸೇವಕನು ಅಂದ್ರೆ? ಏನಂದ್ಕೊಳ್ತಾ ಇದ್ದೀರಿ ಸಭಾ ಹಿರಿಯರಂದ್ರೆ? ನೋಡಿ, ಕೆಲವರು ಸಭಾ ಹಿರಿಯರಾಗಿದ್ದೇವೆ ಎಂದು ಪರಮಾಧಿಕಾರ ಚಲಾಯಿಸಲು ಬಯಸ್ತಾರೆ. ಸಭಾ ಹಿರಿಯರು ಸಭೆಯಲ್ಲಿ ಬಾಧಿಸುವವರಾಗ್ತಿದ್ದಾರೆ, ಬೋಧಕರು ಬಾಧಿಸುವವರಾಗ್ತಿದ್ದಾರೆ. ಬೋಧಿಸುವುದಷ್ಟೇ ಅಲ್ಲ ಪ್ರಿಯರೇ, ಇಲ್ಲಿ ಮಾದರಿಯಾಗಿ ಜೀವಿಸುವುದು ಮುಖ್ಯವಾಗಿದೆ. ಯಾರದ್ದಾಗಿದೆ ಸಭೆ? ನಿಮ್ಮದೋ? ಕ್ರಿಸ್ತನು ಸ್ವರಕ್ತ ಕೊಟ್ಟು ಕೊಂಡುಕೊಂಡಿರುವ ಸಭೆಯನ್ನು ನಮಗೆ ಒಪ್ಪಿಸಿದ್ದಾರೆ. ಒಬ್ಬ ಕೋಟ್ಯಾಧೀಶ್ವರನ ಮಗನನ್ನು ನಿಮ್ಮ ಕೈಗೆ ಒಪ್ಪಿಸಿ ನೋಡ್ಕೊ ಅಂತ ಹೇಳಿದ್ರೆ ಹೇಗೆ ನೋಡಿಕೊಳ್ತೀರಿ? ನಿಮಗಿಷ್ಟ ಬಂದಂತೆ ನೋಡಿಕೊಂಡ್ರೆ ಏನಾಗುತ್ತೆ? ಆ ಮಗುವಿಗೆ ಹಾಲು ಕುಡಿಸದೆ, ಸಮಯಕ್ಕೆ ತಕ್ಕಂತೆ ಊಟ ಮಾಡಿಸದೆ, ಇಷ್ಟ ಬಂದಂತೆ ಬೆಳೆಸಿದ್ರೆ, ಅಲಕ್ಷ್ಯದಿಂದ ಬಿಟ್ಬಿಟ್ರೆ ಸುಮ್ಮನೆ ಇರುತ್ತಾನೋ ಆ ಮಗುವಿನ ತಂದೆ? ಅದೇ ರೀತಿ ತನ್ನ ಸ್ವರಕ್ತದಿಂದ ಕೊಂಡುಕೊಂಡಿರುವ ತನ್ನ ಹಿಂಡನ್ನು ಕರ್ತನು ನಮ್ಮ ಕೈಗೆ ಒಪ್ಪಿಸಿರುವಾಗ ಈ ದಿನ ಬೋಧಕರನಿಸಿಕೊಳ್ಳುವವರೆಲ್ಲರೂ ಆ ಮಂದೆಯ ಮೇಲೆ ಪರಮಾಧಿಕಾರ ಚಲಾಯಿಸಿ ಆ ಮಂದೆಯ ಹಾಲು ಕುಡಿದು ಏನಂತೆ, ಇಲ್ಲವೇ ಆ ಕುರಿಗಳಿಂದ ಯಾವ ಲಾಭ ಬರುತ್ತೆ ಎಂದು ನೋಡ್ತಾರೆ. ಆ ಕುರಿಗಳಿಗೆ ಕನಿಷ್ಠ ಸರಿಯಾದ ವಾಕ್ಯ ಕೊಟ್ಟು ಪೋಷಿಸೋದಿಲ್ಲ. ಕಣ್ಣೀರಿನಿಂದ ಅಂಥವರಿಗಾಗಿ ಪ್ರಾರ್ಥಿಸಲಾರದೇ ಇರುವುದು ಎಷ್ಟು ವಿಷಾದಕರವಾದ ಸಂಗತಿ. ದಾರಿ ತಪ್ಪಿದವನನ್ನು ಖಂಡಿಸುವಂಥದ್ದು, ಜಾರಿ ಬಿದ್ದವನನ್ನು ತಳ್ಳಿ ಹಾಕೋದಲ್ಲ ಪ್ರಿಯರೇ ಪದ್ಧತಿ. ಅಂಥವರನ್ನು ರಕ್ಷಣೆಯೊಳಗೆ ನಡೆಸಬೇಕು, ಅಂಥವರನ್ನು ಸರಿಪಡಿಸಬೇಕು. ನಾನು ಹೊರಟೋದ ನಂತರ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅಬ್ಬಬ್ಬಬ್ಬ, ಈ ದಿನಗಳಲ್ಲಿ ನೋಡಿ, ಕೆಲವರು ಅಧಿಕಾರಿಗಳು ಅಪರಾಧಿಗಳನ್ನು ಹೇಗೆ ಶಿಕ್ಷಿಸ್ತಾರೆಂದು ಕನಿಕರಿಸುವುದೇ ಇಲ್ಲ. ಗತಕಾಲದಲ್ಲಿ ಎಷ್ಟೋ ಜನ ಮಣಿಪೂರ್ನಲ್ಲಿ ಆ ಒಂದು ವಿದ್ರೋಹ ಶಕ್ತಿಗಳಿಂದ ಯಾವ ರೀತಿ ಹಿಂಸಿಸಲ್ಪಟ್ಟಿದ್ದಾರೆ ನೋಡಿ. ಮಾನವೀಯತೆ ಕೂಡ ಇಲ್ಲದೆ ಅಬ್ಬಾ, ಹೃದಯ ಒಡೆದು ಹೋಗುತ್ತೆ. ತಾಳಿಕೊಳ್ಳಲಿಕ್ಕಾಗ್ತಿಲ್ಲ ನಮಗೂ ಅಂತಹ ಒಂದು ಪೆಟ್ಟು ಬೀಳದಿದ್ರೂ ಸಹ. ಸೈತಾನನ ಕೆಲಸ ಹೊಡೆಯುವಂಥದ್ದು, ಕೊಂದಾಕೋದು, ಚದರಿಸುವಂಥದ್ದೇ ಆಗಿದೆ ಆ ಸೈತಾನನ ಕೆಲಸ. ಕ್ರಿಸ್ತನ ಮಕ್ಕಳನ್ನು ಹಿಂಸಿಸುವಂಥವರು ಬಾಯಿ ತೆರೆಯದಂತಹ ಅಮಾಯಕರನ್ನು ಹಿಂಸೆಗೊಳಿಸುತ್ತಾರೆ. ಏನೋ ಘನಕಾರ್ಯ ಮಾಡ್ತಿದ್ದೇವೆ ಅಂದ್ಕೊಳ್ತಾರೆ. ಅಯ್ಯೋ, ದೇವರು ಅಂಥವರನ್ನು ಕನಿಕರಿಸಲಿ. ಪೌಲನು 3 ವರ್ಷಗಳವರೆಗೂ ರಾತ್ರಿ ಹಗಲು 31ನೇ ವಚನ ಕಣ್ಣೀರು ಸುರಿಸುತ್ತಾ ಪ್ರತಿಯೊಬ್ಬನಿಗೂ ಬುದ್ಧಿ ಹೇಳಿದೆನು ಎಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ ಎಂದು ಹೇಳುತ್ತಾನೆ. 3 ವರ್ಷಗಳವರೆಗೂ ನಾನು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಿದಾಗ ಸ್ತುತಿಕೂಟಗಳಿಗೆ, ಸಾವಿಗೆ, ಮದುವೆಗೆ ಮಾತ್ರ ಪಾಸ್ಟರ್ ಅವರನ್ನು ಕರೆಸುತ್ತಾ ಇರ್ತಾರೆ ಕೆಲವರು. ಅದರಲ್ಲೂ
ಬೇಗ ಮಾಡಿ ಮುಗಿಸಿ ಹೋಗ್ರಿ, ನಮಗೆ ಬೇರೆ ಕೆಲಸಗಳಿವೆ ಎಂದು ಕೂಡ ಹೇಳ್ತಾರೆ. ಪಾಸ್ಟರ್ ಇರುವವರೆಗೂ ಭಕ್ತಿ ಹಾಡಾಕ್ತಾರೆ, ಆ ನಂತರ ಸಿನಿಮಾ ಹಾಡು ಹಾಕ್ತಾರೆ ತಮ್ಮ ಫಂಕ್ಷನ್ನಲ್ಲಿ. ನೀವು ಕೂಡ ಹಾಗಿದ್ದೀರಾ? ಪೌಲನು ಹೇಳ್ತಾನೆ, 3 ವರ್ಷ ನಾನು ನಿಮ್ಮ ಮಧ್ಯದಲ್ಲಿದ್ದುಕೊಂಡು ಕಣ್ಣೀರು ಸುರಿಸುತ್ತಾ ಅಬ್ಬಾ ಪ್ರೀತಿಯಿಂದ ಹೇಗೆ ನಿಮಗೆ ಬುದ್ಧಿ ಹೇಳಿದೇನೋ, ರಾತ್ರಿ ಹಗಲು ಯಾವ ಟೈಮ್ ಬಂದರೂ ಎಮರ್ಜೆನ್ಸಿ ಡಾಕ್ಟರ್ ಅಂತೆ. ನೀವು ಯಾವಾಗ ಕರೆದ್ರೂ ಕೂಡ ಆವಾಗ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡಿದ್ದೇನೆ. ನಮಗೂ ಕೂಡ ರಾತ್ರಿ ಇಡೀ ವಾಟ್ಸಪ್ ಮೆಸೇಜ್ಗಳು ಬರ್ತಾ ಇರ್ತವೆ. ಮಧ್ಯರಾತ್ರಿ 1 ಗಂಟೆಗೆ, ಬೆಳಗಿನ ಜಾವ 2-3 ಗಂಟೆಗೆ ಐಸಿಯಲ್ಲಿದ್ದಾರೆ, ಬಹಳ ಪ್ರಾಣಾಪಾಯದಲ್ಲಿದ್ದಾರೆ, ಪ್ರಾರ್ಥಿಸಿ ಅನ್ನುತ್ತಾರೆ. ಆ ವಿಷಯ ಕಂಡುಕೊಂಡಾಗ ಆವಾಗಲೇ ಎದ್ದು ಪ್ರಾರ್ಥಿಸ್ತೇವೆ. ಅಂತಹ ಸಮಾಚಾರ ಕೇಳಿದಾಗ ನಿದ್ದೆ ಮಾಡೋಣ ಅಂದ್ರೂ ನಿದ್ರೆ ಬರಲ್ಲ, ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅದೇ ನಿಜವಾದ ಸೇವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಭೆಯಲ್ಲಿಯೇ ಇರ್ತಾನೆ, 3 ವರ್ಷ ಸೇವೆಯಲ್ಲಿ ಪಾಲ್ಗೊಳ್ತಾನೆ. ಪ್ರತಿ ಮನುಷ್ಯನಿಗೆ ಪೌಲನು ಎಚ್ಚರಿಸ್ತಾನೆ, ಒಬ್ಬ ಒಳ್ಳೆ ಕುರುಬನು ಪ್ರತಿಯೊಂದು ಕುರಿಯನ್ನು ಲಕ್ಷಿಸುತ್ತಾನೆ, ಕಣ್ಣೀರು ಸುರಿಸುತ್ತಾ ಬಿಡದೆ ಪ್ರತಿಯೊಬ್ಬರಿಗೂ ಬುದ್ಧಿ ಹೇಳಿದ್ದೇನೆ ಎಂದು ನೀವು ಜ್ಞಾಪಕದಲ್ಲಿಟ್ಕೊಂಡು ಎಚ್ಚರವಾಗಿರಿ. ಈಗ ದೇವರಿಗೂ ಆತನ ಕೃಪಾವಾಕ್ಯಕ್ಕೂ ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ. ಆತನು ನಿಮಗೆ ಕ್ಷೇಮಾಭಿವೃದ್ಧಿಯನ್ನುಂಟು ಮಾಡಲು, ಪರಿಶುದ್ಧಗೊಳಿಸಲ್ಪಟ್ಟವರೆಲ್ಲರ ಸ್ವಾಸ್ಥ್ಯವು ಅನುಗ್ರಹಿಸಲ್ಪಡುವುದಕ್ಕಾಗಿಯೂ ಆತನು ಶಕ್ತನಾಗಿದ್ದಾನೆ. ನಿಜವೇ ಪ್ರಿಯರೇ, ಪಾಸ್ಟರ್ ಯಾವಾಗಲೂ ನಿಮ್ಮೊಂದಿಗಿರಲ್ಲ. ಯಾವಾಗಲೂ ನಿಮಗೆ ವಾಕ್ಯವನ್ನು ಸಾರಿ ನಿಮಗಾಗಿ ಪ್ರಾರ್ಥನೆ ಮಾಡಲು ಒಬ್ಬ ದೈವ ಸೇವಕನು ನಿಮ್ಮೊಂದಿಗೆ ಇರಲಿಕ್ಕಾಗೋದಿಲ್ಲ. ಹೋಗ್ತಾ ಹೋಗ್ತಾ ಪೌಲನು ಹೇಳ್ತಾನೆ, ನಾನು ಇನ್ನೂ ಬೇರೆ ಕಡೆ ಹೋಗಬೇಕು. ಕ್ರಿಸ್ತನ ನಾಮ ಅರಿಯದೇ ಇರುವಂತಹ ಸ್ಥಳಗಳು, ಇನ್ನೂ ನಶಿಸಿ ಹೋಗುವ ಜನರು ಎಷ್ಟೋ ಇದ್ದಾರೆ. ನಿಮಗೆ ಹೇಳಬೇಕಾದದೆಲ್ಲ ಹೇಳಿದ್ದೇನೆ, ನಿಮಗೊಂದು ಮಾದರಿ ತೋರಿಸಿದ್ದೇನೆ, ನಿಮಗಾಗಿ ಪ್ರಯಾಸ ಪಟ್ಟಿದ್ದೇನೆ. ಈಗ ನಾನು ಹೊರಟು ಹೋಗ್ತಿದ್ದೇನೆ. ಪರಿಶುದ್ಧಾತ್ಮ ದೇವರು ನಿಮ್ಮ ಸಂಗಡ ಇರ್ತಾರೆ. ಈಗ ದೇವರ ಕೃಪಾವಾಕ್ಯಕ್ಕೂ ಆತನ ಆತ್ಮಕ್ಕೂ ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಪೌಲನು ಪ್ರಾರ್ಥಿಸುವುದನ್ನು ನೋಡ್ತೇವೆ. ಈ ದಿನ ನಿಮ್ಮ ಸಭೆಗಳಲ್ಲಿ ಎಷ್ಟೊತ್ತು ಕಾಲ ಕಳೆಯುತ್ತಾ ಇದ್ದೀರಿ? ನಿಮಗೂ ನಿಮ್ಮ ಸೇವಕರ ನಡುವೆ ಎಂತಹ ಸಂಬಂಧವಿದೆ? ನಿಮಗೂ ನಿಮ್ಮ ದೇವರ ನಡುವೆ ಎಂತಹ ಸಂಬಂಧವಿದೆ? ಸೇವಕರು ಸರಿಯಾಗಿಲ್ಲ ಅಂತ ಹೇಳಿ ಸುಮ್ಮನಿರಬೇಡಿರಿ. ದೇವರಿದ್ದಾರೆ, ನಮಗೂ ದೇವರಿಗೂ ಮಧ್ಯವರ್ತಿ ಆತನೇ. ನೇರವಾಗಿ ಮೊಳಕಾಲೂರಿ ದೇವರೊಂದಿಗೆ ಮಾತಾಡಿಕೊಳ್ಳಿರಿ, ದೇವರೊಂದಿಗೆ ಸಹವಾಸ ಮಾಡಿಕೊಳ್ಳಿರಿ. ಕರ್ತನ ದಿನದಲ್ಲಿ ಕರ್ತನೊಂದಿಗೆ ಕಳೆಯಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. 6 ದಿನಗಳನ್ನು ಕೆಲಸ ಮಾಡಲು ಕೊಟ್ಟಿದ್ದೀರಿ, 7ನೇ ದಿನ ನಿಮ್ಮ ದಿನ ಆಗಿದೆ ಅಂದಿದ್ದೀರಿ. ನಾವು ನಮ್ಮ ಆತ್ಮ ಬಲಪಡಿಸಿಕೊಳ್ಳುವುದಕ್ಕಾಗಿ, ನಿಮ್ಮ ಕೆಲಸ ಮಾಡಲು, ನಿಮ್ಮ ಆಲಯದಲ್ಲಿ ಕಾಲ ಕಳೆಯಲು, ನಿಮ್ಮ ಸುವಾರ್ತೆಯನ್ನು ಸಾರಲು, ನಿಮ್ಮ ಅನಂತ ಕಾಲದ ಜ್ಞಾನವನ್ನು ಸವಿದುಕೊಂಡು ಈ ಭಯಂಕರವಾದ ಲೋಕದಲ್ಲಿ ಎಚ್ಚರವಾಗಿದ್ದು ನಿಮ್ಮ ಬರೋಣಕ್ಕಾಗಿ ಸಿದ್ಧರಾಗಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರನ್ನು ಲೈವ್ ಚಾಟಿಗೆ ಬಂದು ಟೈಪ್ ಮಾಡಿರಿ. ಲೈಕ್ ಬಟನ್ ಅನ್ನು ಒತ್ತಿರಿ. ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ. ಅದಕ್ಕೋಸ್ಕರವಾಗಿಯೇ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಒಂದು ವೇಳೆ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಮಾಡಿರಿ. ನೀವೆಲ್ಲರೂ ಮಾಡ್ತಾ ಇದ್ದೀರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಈ ನಮ್ಮ ಸೇವೆಯಲ್ಲಿ ನೀವು ಕೂಡ ಪಾಲುಗಾರರಾಗಿದ್ದು ಕಾಣಿಕೆ ಕಳಿಸಲು ಇಚ್ಛಿಸುವುದಾದರೆ 8939731313 ನಂಬರಿಗೆ ಕರೆ ಮಾಡಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.